ಬಂಧುಗಳೇ, ಈ ದೇಶದ ಮೇಲೆ ಅನೇಕರು ದಾಳಿಗಂತ ಬಂದರು. ಗ್ರೀಕರು ಬಂದರು, ಶಕರು ಬಂದರು, ಹೂಣರು ಬಂದರು, ಅಫ್ಘನ್ರು ಬಂದರು, ಮೊಘಲರು ಬಂದರು, ಡಚ್ಚರು ಬಂದರು, ಇಂಗ್ಲೀಷರು ಬಂದರು, ಪೋರ್ಚುಗೀಸರು ಬಂದರು. 4 ಸಲ ಪಾಕಿಸ್ತಾನ ಬಂತು, 2 ಸಲ ಚೀನಾ ಬಂತು. ಈಗ ಮತ್ತೆ ಚೀನಾ ಭಾರತದ ಮೇಲೆ ದಾಳಿ ಮಾಡಲಿಕ್ಕಾಗಿ ಕಾದು ಕುಳಿತಿದೆ. ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡಿ ಭಾರತೀಯ ಸೈನಿಕರ ಮತ್ತು ನಾಗರಿಕರ ಸಾವಿಗೆ ಕಾರಣವಾಗ್ತಾ ಇದೆ. ಬಂಧುಗಳೇ, ಒಮ್ಮೆ ಯೋಚಿಸಿ, ಪಾಕಿಸ್ತಾನ ಮತ್ತು ಚೀನಾ ಹಾರಾಡ್ತಾ ಇರೋದು ನಮ್ಮಿಂದಲೇ. ಹೌದು, ಚೀನಾ ತನ್ನ ದೇಶದಲ್ಲಿ ಉತ್ಪಾದಿಸಿದ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡಿರೋದು ಭಾರತವನ್ನು. ತಾನು ಉತ್ಪಾದಿಸಿದ ವಸ್ತುಗಳಿಗೆ 75%ಕ್ಕೂ ಅಧಿಕ ಲಾಭ ಬರೋದು ಭಾರತದಿಂದ. ಮೇಡ್ ಇನ್ ಚೀನಾ ಅಂತ ಇರೋ ವಸ್ತುಗಳನ್ನು ನಾವು ಖರೀದಿಸಿ ಚೀನಾ ದೇಶಕ್ಕೆ ಲಾಭ ಮಾಡಿಕೊಡ್ತೀವಿ. ಆದರೆ ಚೀನಾ ಮಾತ್ರ ಭಾರತದಿಂದ ಬಂದ ಲಾಭದ ಹಣವನ್ನು ಪಾಕಿಸ್ತಾನದ ಭಯೋತ್ಪಾದನೆ ಚಟುವಟಿಕೆಗಳಿಗೆ ನೀಡುತ್ತೆ. ಇದರಿಂದ ಅಲ್ಲಿನ ಉಗ್ರರು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ. ಇದಕ್ಕಾಗಿ ನಮ್ಮ ಯೋಧರು ತಮ್ಮ ಪ್ರಾಣವನ್ನು ಅರ್ಪಿಸ್ತಾರೆ. ಇಂದು ನಮ್ಮ ದೇಶದ ಸೈನಿಕರು ಚೀನಾ ವಿರುದ್ಧ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆದರೆ ಯುದ್ಧ ಮಾಡಬೇಕಾಗಿರೋದು ಅವರಲ್ಲ, ನಾವುಗಳು. ಚೀನಿ ಬ್ರ್ಯಾಂಡ್ನ ವಿರುದ್ಧ ಸಮರ ಸಾರೋಣ. ಮೇಡ್ ಇನ್ ಇಂಡಿಯಾ ಅಂತ ಇರೋ ದೇಶೀಯ ವಸ್ತುಗಳನ್ನು ಖರೀದಿಸಿ ಚೀನಿ ವಸ್ತುಗಳನ್ನು ಬಹಿಷ್ಕರಿಸೋಣ. ನಾವು ಚೀನಿ ವಸ್ತುಗಳನ್ನು ಬಹಿಷ್ಕರಿಸಿದ್ದೇ ಆದರೆ ಭಾರತದ ಮಾರುಕಟ್ಟೆಯಲ್ಲಿ ಚೀನಿ ವಸ್ತುಗಳಿಗೆ ಅಪಾರ ನಷ್ಟ ಉಂಟಾಗಿ ಲಾಭದ ಪ್ರಮಾಣ ತಗ್ಗುತ್ತೆ. ಇದರಿಂದ ಚೀನಾದಕ್ಕೆ ಹೊಡೆತ ಬೀಳುವುದಲ್ಲದೆ ಆಗ ಆಟೋಮೆಟಿಕ್ ಆಗಿ ಪಾಕಿಸ್ತಾನಕ್ಕೆ ರವಾನೆ ಆಗುವಂಥ ಹಣ ಸ್ಟಾಪ್ ಆಗುತ್ತೆ. ಹಣ ಸ್ಟಾಪ್ ಆಗೋದು ನಿಲ್ತು ಅಂತ ಹೇಳಿದರೆ ಭಾರತದ ಮೇಲೆ ಭಯೋತ್ಪಾದಕರು ನಡೆಸುವ ದಾಳಿಗಳು ಸಹ ನಿಲ್ಲುತ್ತೆ. ನಾನಂತೂ ಚೀನಿ ವಸ್ತುಗಳನ್ನು ಬಹಿಷ್ಕರಿಸ್ತೀನಿ, ನೀವು ಸಹ ಬಹಿಷ್ಕರಿಸಿ. ಅಕ್ಟೋಬರ್ 29ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆಯುವ ಬೃಹತ್ ರ್ಯಾಲಿಗೆ ಪಾಲ್ಗೊಳ್ಳಿ. ಭಾರತದ ಅಭಿವೃದ್ಧಿ ವೇಗಕ್ಕೆ ಮತ್ತಷ್ಟು ವೇಗ ಕೊಡಿ. ಏನಂತೀರಿ? ಇಂತಿ ನಿಮ್ಮವ ಆದರ್ಶ ಕೆಲ.